ಶಿವಾಜಿ ಮಹಾರಾಜರ ಹೆಸರು ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದೇ ಅವರ ಶೌರ್ಯ, ಅವರ ಯುದ್ಧ ಕೌಶಲ್ಯಗಳು. ಆದರೆ ಅವರ ನಿಜವಾದ ಪ್ರತಿಭೆ ಯುದ್ಧ ಭೂಮಿಗಿಂತಲೂ ದೊಡ್ಡದು. ಅವರು ಕೇವಲ ಒಬ್ಬ ಮಹಾನ್ ಯೋಧ ಆಗಿರಲಿಲ್ಲ, ಬದಲಿಗೆ ಸ್ವರಾಜ್ಯ ಅನ್ನೋ ಒಂದು ಸುಭದ್ರ, ಶಾಶ್ವತ ರಾಜ್ಯದ ವಾಸ್ತುಶಿಲ್ಪಿ ಆಗಿದ್ರು. ಬನ್ನಿ, ಇವತ್ತು ಅವರ ಖಡ್ಗದ ಶಕ್ತಿಯ ಜೊತೆಜೊತೆಗೆ ಅವರ ಆಡಳಿತದ ಮೆದುಳಿನ ಶಕ್ತಿಯನ್ನೂ ನೋಡೋಣ. ಒಂದು ಸಾಮ್ರಾಜ್ಯವನ್ನ ದೀರ್ಘಕಾಲ ಉಳಿಯೋ ಹಾಗೆ ಕಟ್ಟೋದು ಹೇಗೆ? ಇದೇ ಪ್ರಶ್ನೆ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಇದು ಕೇವಲ ಯುದ್ಧ ಗೆದ್ದ ಕಥೆಯಲ್ಲ, ಬದಲಿಗೆ ಒಂದು ಸ್ಪಷ್ಟವಾದ ತಂತ್ರಗಾರಿಕೆ ಮತ್ತು ದೂರದೃಷ್ಟಿಯನ್ನಿಟ್ಟುಕೊಂಡು ಒಂದು ರಾಜ್ಯವನ್ನೇ ಕಟ್ಟಿದ ಕಥೆ. ಹೌದು, ಒಂದು ಬಲಿಷ್ಠ ಸೈನ್ಯದಿಂದ ಯುದ್ಧಗಳನ್ನೇನೋ ಗೆಲ್ಬೋದು, ಆದರೆ ಒಂದು ರಾಜ್ಯವನ್ನ ಕಟ್ಟಬೇಕು ಅಂದ್ರೆ ಅದಕ್ಕೊಂದು ಪಕ್ಕಾ ನೀಲನಕ್ಷೆ ಬೇಕೇ ಬೇಕು. ಶಿವಾಜಿ ಮಹಾರಾಜರ ನಿಜವಾದ ಜೀನಿಯಸ್ ಅಡಗಿದ್ದೇ ಅವರ ಆಡಳಿತದ ವಿನ್ಯಾಸ ಮತ್ತು ಅದರ ರಚನೆಯಲ್ಲಿ. ಹಾಗಾದ್ರೆ ಬನ್ನಿ ಆ ನೀಲನಕ್ಷೆಯ ಆಳಕ್ಕೆ ಇಳಿದು ನೋಡೋಣ. ಒಂದು ಕ್ಷಣ 17ನೇ ಶತಮಾನದ ಭಾರತವನ್ನ ಕಲ್ಪನೆ ಮಾಡಿಕೊಳ್ಳಿ. ದೆಹಲಿಯಲ್ಲಿ ಮೊಘಲರು, ದಕ್ಷಿಣದಲ್ಲಿ ಆದಿಲ್ ಶಾಹಿ, ಕುತುಬ್ ಶಾಹಿಯಂತಹ ದೈತ್ಯ ಶಕ್ತಿಗಳು ಆಳ್ವಿಕೆ ಮಾಡ್ತಿದ್ವು. ಇಂತಹ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ನಡುವೆ ಶಿವಾಜಿ ಮಹಾರಾಜರು ಶೂನ್ಯದಿಂದ ಒಂದು ಹೊಸ ಸ್ವತಂತ್ರ ರಾಜ್ಯವನ್ನ ಕಟ್ಟೋದಕ್ಕೆ ಹೊರತರು. ಇದು ನಿಜಕ್ಕೂ ಒಂದು ಸಣ್ಣ ಸವಾಲಾಡಿರಲಿಲ್ಲ. ಯಾವುದೇ ಒಂದು ಯಶಸ್ವಿ ಸಂಸ್ಥೆ ತಗೊಳ್ಳಿ, ಅದರ ಬೆನ್ನೆಲುಬು ಯಾವುದು? ಅದರ ನಾಯಕತ್ವನ ತಂಡ. ಶಿವಾಜಿ ಮಹಾರಾಜರ ಆ ತಂಡವೇ ಅಷ್ಟಪ್ರಧಾನ ಮಂಡಳಿ. ಇದು ಸುಮ್ಮನೆ ಮಂತ್ರಿಗಳ ಒಂದು ಗುಂಪಾಗಿರಲಿಲ್ಲ, ಬದಲಿಗೆ ದಕ್ಷ ಆಡಳಿತಕ್ಕಾಗಿ ತುಂಬಾನೇ ಎಚ್ಚರಿಕೆಯಿಂದ ವಿನ್ಯಾಸಗೊಳಿಸಲಾದ ಒಂದು ಕಾರ್ಯಕಾರ್ಯ ವ್ಯವಸ್ಥೆಯಾಗಿತ್ತು. ಅವರ ಪಟ್ಟಾಭಿಷೇಕದ ಸಮಯದಲ್ಲಿ ಶಿವಾಜಿಯವರು ಆಡಳಿತವನ್ನ 8 ಪ್ರಮುಖ ಇಲಾಖೆಗಳಾಡಿ ವಿಂಗಡಿಸಿದರು. ಈ ಸ್ಲೈಡ್ನಲ್ಲಿ ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದಕ್ಕೂ ಒಬ್ಬ ಮುಖ್ಯಸ್ಥ. ಇದರಲ್ಲಿ ಇಬ್ರು ತುಂಬಾನೇ ಪ್ರಮುಖರು. ಒಬ್ಬರು ಪ್ರಧಾನಮಂತ್ರಿ, ಅಂದ್ರೆ ಪೇಶ್ವೆ ಮೋರೋ ತ್ರಿಂಬಕ್ ಪಿಂಗಳೆ. ಇವರನ್ನ ಇವತ್ತಿನ ಸಿಇಒಗೆ ಹೋಲಿಸ್ಬೋದು. ಇನ್ನೊಬ್ರು ಅಮಾತ್ಯ ರಾಮಚಂದ್ರ ನೀಲಕಂಠ ಮುಜುಂದಾರ್. ಇವರು ಇವತ್ತಿನ ಸಿಎಫ್ಒ, ಅಂದ್ರೆ ಹಣಕಾಸು ಮಂತ್ರಿ ಇದ್ದಾಗೆ. ಇಲ್ಲೇ ನೋಡಿ ಅಸಲಿ ಕ್ರಾಂತಿಕಾರಿ ಬದಲಾವಣೆ ಇರೋದು. ಆ ಕಾಲದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಹುದ್ದೆಗಳು ವಂಶಪಾರಂಪರ್ಯವಾಗಿ ವತನ್ ಅಥವಾ ಜಾಗೀರ್ ಪದ್ಧತಿಯಲ್ಲಿ ಸಿಕ್ತಿತ್ತು. ಆದರೆ ಶಿವಾಜಿ ಈ ವ್ಯವಸ್ಥೆಯನ್ನೇ ಮುರಿದ್ರು. ಮಂತ್ರಿಗಳನ್ನ ಅವರ ಅರ್ಹತೆ ಮತ್ತು ಕೌಶಲ್ಯದ ಮೇಲೆ ಮಾತ್ರ ನೇಮಕ ಮಾಡಿದ್ರು. ಅಷ್ಟೇ ಅಲ್ಲ, ಅವರಿಗೆ ಜಾಗೀರ್ಗಳ ಬದಲು ನೇರವಾಗಿ ರಾಜ್ಯದ ಖಜಾನೆಯಿಂದ ಸಂಬಳ ನೀಡಿದರು. ಇದರಿಂದ ಏನಾಯ್ತು ಅಂದೆ, ಅವರ ನಿಷ್ಠೆ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿತ್ತು, ವೈಯಕ್ತಿಕ ಆಸ್ತಿಗೋಸ್ಕರ ಅಲ್ಲ. ಇದು ಅಧಿಕಾರವನ್ನು ಕೇಂದ್ರೀಕರಿಸಲು ಮತ್ತು ಭ್ರಷ್ಟಾಚಾರವನ್ನು ತಡೆಯಲು ತುಂಬಾನೇ ಪರಿಣಾಮಕಾರಿಯಾದ ಹೆಜ್ಜೆಯಾಗಿತ್ತು. ಸರಿ, ಈಗ ಆರ್ಥಿಕತೆಯ ಕಡೆ ಗಮನ ಹರಿಸೋಣ. ಶಿವಾಜಿಯವರ ಆರ್ಥಿಕ ಮಾದರಿ ಅಂದ್ರೆ ಕೇವಲ ಸಂಪತ್ತು ಸಂಗ್ರಹಿಸೋದಾಗಿರಲಿಲ್ಲ, ಬದಲಿಗೆ ರಾಜ್ಯದ ಅಡಿಪಾಯವಾದ ರೈತರು ಮತ್ತು ಸಾಮಾನ್ಯ ಜನರನ್ನು ಸಬಲರನ್ನಾಗಿ ಮಾಡುವ ಮೂಲಕ ಒಂದು ಸುಸ್ಥಿರ ಆರ್ಥಿಕತೆಯನ್ನ ಕಟ್ಟೋದು ಅವರ ಮುಖ್ಯ ಗುರಿಯಾಗಿತ್ತು. ಈ ಸ್ಲೈಡ್ನಲ್ಲಿ ನೋಡಿ, ಅವರ ಆರ್ಥಿಕ ದೃಷ್ಟಿ ಎಷ್ಟು ಸ್ಪಷ್ಟವಾಗಿತ್ತು ಅಂತ. ಕೃಷಿಯನ್ನ ಆರ್ಥಿಕತೆಯ ಬೆನ್ನೆಲುಬಾಡಿ ನೋಡಿದರು. ಅಣ್ಣಾಜಿ ದತ್ತು ಅವರಂತಹ ಅಧಿಕಾರಿಗಳ ಮೂಲಕ ಭೂಮಿಯನ್ನ ಅಳತೆ ಮಾಡಿ ಅದರ ಫಲವತ್ತತೆಗೆ ತಕ್ಕಂತೆ ನ್ಯಾಯಯುತವಾದ ತೆರಿಗೆಯನ್ನು ನಿಗದಿಪಡಿಸಿದರು. ರೈತರಿಂದ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಹಣ ವಸೂಲಿ ಮಾಡಬಾರದು ಅಂತ ಕಟ್ಟುನಿಟ್ಟಿನ ಆದೇಶವಿತ್ತು. ಅಷ್ಟೇ ಅಲ್ಲ, ಬರಗಾಲದಂತಹ ಸಂಕಷ್ಟದ ಸಮಯದಲ್ಲಿ ತೆರಿಗೆ ವಿನಾಯಿತಿ ಕೊಟ್ಟು ಬೀಜ, ಎತ್ತುಗಳನ್ನು ನೀಡಿ ಮತ್ತೆ ವ್ಯವಸಾಯ ಮಾಡಲು ಪ್ರೋತ್ಸಾಹಿಸುತ್ತಿದ್ದರು. ಇದು ಸುಮ್ಮನೆ ಒಂದು ಕಲ್ಯಾಣ ಯೋಜನೆಯಲ್ಲ, ಬದಲಿಗೆ ರಾಜ್ಯದ ಆದಾಯದ ಮೂಲವನ್ನು ಭದ್ರಪಡಿಸುವ ಒಂದು ಚಾಣಾಕ್ಷ ತಂತ್ರವಾಗಿತ್ತು. ಇದಲ್ಲದೆ ಬಲೂತಾ ಪದ್ಧತಿ ಅನ್ನೋದು ಸ್ವರಾಜ್ಯದ ಗ್ರಾಮೀಣ ಆರ್ಥಿಕತೆಗೆ ಒಂದು ಸ್ಥಿರತೆಯನ್ನ ಕೊಟ್ಟು. ಅಂದ್ರೆ ಈ ವ್ಯವಸ್ಥೆಯಲ್ಲಿ ರೈತರು ತಮ್ಮ ಬೆಳೆಯ ಒಂದು ಭಾಗವನ್ನ ಕಮ್ಮಾರ, ಬಡಗಿ, ಕುಂಬಾರರಂತಹ ಗ್ರಾಮದ ಕುಶಲಕರ್ಮಿಗಳಿಗೆ ಕೊಡ್ತಿದ್ರು. ಇದರಿಂದ ಪ್ರತಿಯೊಂದು ಗ್ರಾಮವೂ ಒಂದು ರೀತಿ ಸ್ವಾವಲಂಬಿ ಘಟಕದ ಹಾಗೆ ಆಯಿತು. ರಾಜ್ಯದ ಆರ್ಥಿಕತೆ ವಿಕೇಂದ್ರೀಕೃತಗೊಂಡು ಇನ್ನಷ್ಟು ಸದೃಢವಾಯಿತು. ಕೃಷಿ ಎಷ್ಟು ಮುಖ್ಯವೋ, ವ್ಯಾಪಾರ ಮತ್ತು ವಾಣಿಜ್ಯ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನ ಶಿವಾಜಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅವರ ಆಡಳಿತದ ಕೈಪಿಡಿಯಾದ ಆಜ್ಞಾಪತ್ರದಲ್ಲಿರೋ ಈ ಮಾತು ವ್ಯಾಪಾರಿಗಳು ರಾಜ್ಯದ ಆಭರಣಗಳು ಮತ್ತು ರಾಜನ ವೈಭವ, ಅವರ ದೂರದೃಷ್ಟಿಗೆ ದೊಡ್ಡ ಸಾಕ್ಷಿ. ರಾಜ್ಯಕ್ಕೆ ಸಂಪತ್ತು ಹರಿದು ಬರಬೇಕು ಅಂದ್ರೆ ವ್ಯಾಪಾರ ಅತ್ಯಗತ್ಯ ಅಂತ ಅವರು ನಂಬಿದ್ರು. ಸ್ಥಳೀಯ ಉದ್ಯಮಗಳನ್ನ ಅವರು ಹೇಗೆ ರಕ್ಷಿಸುತ್ತಿದ್ರು ಅನ್ನೋದಕ್ಕೆ ಉಪ್ಪಿನ ವ್ಯಾಪಾರದ ಈ ಉದಾಹರಣೆ ತುಂಬಾನೇ ಅದ್ಭುತವಾಗಿದೆ. ಕೊಂಕಣದಲ್ಲಿ ಉತ್ಪಾದನೆಯಾಗುತ್ತಿದ್ದ ಸ್ಥಳೀಯ ಉಪ್ಪಿನ ಮಾರುಕಟ್ಟೆಯನ್ನ ಪ್ರೋತ್ಸಾಹಿಸೋದಕ್ಕೆ ಪೋರ್ಚುಗೀಸರಿಂದ ಆಮದಾಗುತ್ತಿದ್ದ ಉಪ್ಪಿನ ಮೇಲೆ ಭಾರಿ ಸುಂಕ ವಿಧಿಸಿದ್ರು. ಇದು ಇವತ್ತಿನ ಕಾಲದ ಪ್ರೊಟೆಕ್ಷನಿಸಂ ನೀತಿಯ ಒಂದು ಆರಂಭಿಕ ರೂಪ ಅಂತಾನೆ ಹೇಳ್ಬೋದು. ಇದರಿಂದ ಏನಾಯ್ತು, ಆಮದು ಉಪ್ಪು ದುಬಾರಿಯಾಗಿ ಸ್ಥಳೀಯ ಉದ್ಯಮಕ್ಕೆ ದೊಡ್ಡ ಉತ್ತೇಜನ ಸಿಕ್ತು. ಸರಿ,
ಈಗ ಬರೋಣ ಎಲ್ರಿಗೂ ಇಷ್ಟವಾಗೋ ವಿಷಯಕ್ಕೆ, ಶಿವಾಜಿ ಮಹಾರಾಜರ ಸೈನ್ಯ. ಇದು ಕೇವಲ ಒಂದು ಸೇನೆ ಆಗಿರಲಿಲ್ಲ, ಬದಲಿಗೆ ತಮ್ಮ ಕಾಲದ ಬಲಿಷ್ಠ ಸಾಮ್ರಾಜ್ಯಗಳನ್ನೇ ಎದುರಿಸಲು ರೂಪಿಸಿದ ಒಂದು ಬಹುಮುಖಿ, ಅಸಾಂಪ್ರದಾಯಿಕ ಡಿಸ್ರಪ್ಟಿವ್ ಸ್ಟ್ರಾಟಜಿಯಾಗಿತ್ತು. ಅವರ ಯಶಸ್ಸಿನ ಹಿಂದಿನ ಒಂದು ದೊಡ್ಡ ರಹಸ್ಯ ಅಂದ್ರೆ ಗೆರಿಲ್ಲಾ ಯುದ್ಧತಂತ್ರ. ಇದು ಕೇವಲ ಒಂದು ತಂತ್ರ ಅಲ್ಲ, ಅದು ಅನಿವಾರ್ಯತೆಯಿಂದ ಹುಟ್ಟಿದ ಒಂದು ಹೊಸ ಆವಿಷ್ಕಾರ. ಬೃಹತ್ ಮೊಘಲ್ ಸೈನ್ಯವನ್ನ ನೇರವಾಗಿ ಎದುರಿಸಲು ಆಗಲ್ಲ ಅಂತ ಗೊತ್ತಿದ್ದ ಅವರು ಸಹ್ಯಾದ್ರಿಯ ಕಠಿಣ ಭೂಪ್ರದೇಶವನ್ನೇ ತಮ್ಮ ಅಸ್ತ್ರವನ್ನಾಗಿ ಮಾಡ್ಕೊಂಡ್ರು. ಮಾವಳೆಗಳ ಸಣ್ಣ, ವೇಗದ ತುಕಡಿಗಳು ಮಿಂಚಿನ ವೇಗದಲ್ಲಿ ಬಂದು ದಾಳಿ ಮಾಡಿ ಶತ್ರುಗಳಿಗೆ ಏನ್ ನಡೀತಿದೆ ಅಂತ ಗೊತ್ತಾಗೋಷ್ಟರಲ್ಲಿ ಮಾಯವಾಗುಡೋದು. ಸ್ವರಾಜ್ಯದ ನಿಜವಾದ ಬೆನ್ನೆಲುಬು ಅಂದರೆ ಅದು ಕೋಟೆಗಳು. ಆಜ್ಞಾಪತ್ರದಲ್ಲಿ ಹೇಳಿರುವ ಹಾಗೆ ಈ ಸಂಪೂರ್ಣ ರಾಜ್ಯದ ಸಾರವೇ ಕೋಟೆಗಳು. ಇವು ಬರೀ ರಕ್ಷಣೆಗೋಸ್ಕರ ಇದ್ದ ರಚನೆಗಳಲ್ಲ, ಬದಲಿಗೆ ಆಡಳಿತ ಕೇಂದ್ರಗಳು, ಸೈನಿಕರ ನೆಲೆಗಳು ಮತ್ತು ಸಂಪನ್ಮೂಲ ಸಂಗ್ರಹಣಾ ಕೇಂದ್ರಗಳಾಗಿಯೂ ಕೆಲಸ ಮಾಡ್ತಿದ್ವು. ಶಿವಾಜಿ ಮಹಾರಾಜರು ಸುಮಾರು 300 ಕೋಟೆಗಳನ್ನು ನಿರ್ಮಿಸಿದ್ರು ಅಥವಾ ದುರಸ್ತಿ ಮಾಡಿಸಿದ್ರು. ಹೌದು, ಸುಮಾರು 300. ಪ್ರತಾಪಗಢದಂತಹ ಗಿರಿದುರ್ಗಗಳು ಮತ್ತು ಸಿಂಧುದುರ್ಗದಂತಹ ಜಲದುರ್ಗಗಳ ಮೇಲೆ ಅವರು ಮಾಡಿದ ಈ ಬೃಹತ್ ಹೂಡಿಕೆ ರಕ್ಷಣಾ ವ್ಯವಸ್ಥೆಗೆ ಅವರು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅಂತ ತೋರಿಸುತ್ತೆ. ಪ್ರತಿಯೊಂದು ಕೋಟೆಯೂ ಒಂದೊಂದು ಆಯ್ಕಟ್ಟಿನ ಜಾಗದಲ್ಲಿತ್ತು. ಜಲಮೇವ ಯಸ್ಯ ಬಲಮೇವ ತಸ್ಯ ಅಂದ್ರೆ ಯಾರ ಬಳಿ ನೀರಿದೆಯೋ ಅವರ ಬಳಿ ಬಲವಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದ ಶಿವಾಜಿ ಭಾರತೀಯ ರಾಜರಲ್ಲಿ ನೌಕಾಪಡೆಯ ಪ್ರಾಮುಖ್ಯತೆಯನ್ನ ಮೊದಲು ಮನಗಂಡವರಲ್ಲಿ ಒಬ್ರು. ಪಶ್ಚಿಮ ಕರಾವಳಿಯನ್ನ ರಕ್ಷಿಸಲು, ವ್ಯಾಪಾರ ಮಾರ್ಗಗಳನ್ನು ನಿಯಂತ್ರಿಸಲು ಮತ್ತು ಪೋರ್ಚುಗೀಸ್, ಬ್ರಿಟಿಷರಂತಹ ವಿದೇಶಿ ಶಕ್ತಿಗಳಿಗೆ ಸವಾಲು ಹಾಕಲು ಅವರು ಒಂದು ಪ್ರಬಲ ನೌಕಾಪಡೆಯನ್ನೇ ಕಟ್ಟಿದರು. ಒಂದು ರಾಜ್ಯ ಅಂದ್ರೆ ಬರೀ ಸೈನ್ಯ, ಆರ್ಥಿಕತೆ ಅಷ್ಟೇ ಅಲ್ಲ ಅಲ್ವಾ? ಅದರ ನಿಜವಾದ ಶಕ್ತಿ ಇರೋದು ಜನರಲ್ಲಿ, ಸಾಮಾಜಿಕ ಸಾಮರಸ್ಯದಲ್ಲಿ. ಶಿವಾಜಿ ಮಹಾರಾಜರ ಸಾಮಾಜಿಕ ನೀತಿಗಳು ನಿಷ್ಠೆ ಮತ್ತು ಏಕತೆಯನ್ನು ಬೆಳೆಸಿದುವು. ಇದು ಅವರ ಸಾಮ್ರಾಜ್ಯವನ್ನು ಕೇವಲ ಒಂದು ಮಿಲಿಟರಿ ಶಕ್ತಿಗಿಂತ ಹೆಚ್ಚಿನದನ್ನಾಗಿ, ಒಂದು ನಿಜವಾದ ಜನಪರ ರಾಜ್ಯವನ್ನಾಗಿ ರೂಪಿಸಿತು. ಅವರ ಆಡಳಿತದ ತತ್ವಗಳು ಆ ಕಾಲಕ್ಕೆ ಹೋಲಿಸಿದರೆ ಅತ್ಯಂತ ಪ್ರಗತಿಪರವಾಗಿತ್ತು. ಕಟ್ಟುನಿಟ್ಟಿನ ಧಾರ್ಮಿಕ ಸಹಿಷ್ಣುತೆ ಅವರ ನೀತಿಯಾಗಿತ್ತು. ಎಲ್ಲಾದರೂ ಕುರಾನಿನ ಪ್ರತಿ ಸಿಕ್ಕರೆ ಅದನ್ನು ಗೌರವದಿಂದ ಮುಸಲ್ಮಾನರಿಗೆ ಒಪ್ಪಿಸುತ್ತಿದ್ದರು. ಮಸೀದಿಗಳಿಗೆ ಮತ್ತು ದರ್ಗಾಗಳಿಗೆ ರಕ್ಷಣೆ ನೀಡಿದರು. ಜಾತಿ ಮತದ ಆಧಾರದ ಮೇಲೆ ತಾರತಮ್ಯ ಮಾಡದೆ ಎಲ್ಲರಿಗೂ ನ್ಯಾಯ ಒದಗಿಸಿದರು. ಇದು ಕೇವಲ ಆದರ್ಶವಾಗಿರಲಿಲ್ಲ, ಬದಲಿಗೆ ವಿಭಜಿತ ಸಮಾಜವನ್ನು ಒಗ್ಗೂಡಿಸಿ ಒಂದು ಬಲಿಷ್ಠ ರಾಜ್ಯವನ್ನು ಕಟ್ಟುವ ಪ್ರಾಯೋಗಿಕ ತಂತ್ರವಾಗಿತ್ತು. ಹಾಗಾದ್ರೆ ಎಲ್ಲ ವಿಷಯಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮಗೇನ್ ಕಾಣಿಸುತ್ತೆ? ಈ ಎಲ್ಲ ಅಂಶಗಳು ಒಟ್ಟಾಗಿ ಹೇಗೆ ಒಂದು ದೀರ್ಘಕಾಲ ಬಾಳುವ ವ್ಯವಸ್ಥೆಯನ್ನ ರೂಪಿಸಿದ್ವು? ಬನ್ನಿ ಅವರ ಪರಂಪರೆಯ ಸಾರಾಂಶವನ್ನ ನೋಡೋಣ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಈ 4 ಆಧಾರ ಸ್ತಂಭಗಳು ಒಂದು ಕ್ರಾಂತಿಕಾರಿ ಆಡಳಿತ ವ್ಯವಸ್ಥೆ, ಜನಕೇಂದ್ರಿತ ಆರ್ಥಿಕತೆ, ನವೀನ ಸೈನಿಕ ತಂತ್ರಗಾರಿಕೆ ಮತ್ತು ಎಲ್ಲರನ್ನೂ ಒಳಗೊಂಡ ಸಾಮಾಜಿಕ ನೀತಿ, ಇವೆಲ್ಲವೂ ಸೇರಿ ಒಂದು ದೀರ್ಘಕಾಲ ಬಾಳುವಂಥ ಸಾಮ್ರಾಜ್ಯದ ನೀಲನಕ್ಷೆಯನ್ನು ರಚಿಸಿದವು. ಅಂತಿಮವಾಗಿ ಶಿವಾಜಿ ಮಹಾರಾಜರ ನಿಜವಾದ ಶ್ರೇಷ್ಠತೆ ಇರೋದು ಕೇವಲ ಯುದ್ಧಗಳನ್ನ ಗೆದ್ದಿದ್ರಲ್ಲಿ ಅಲ್ಲ, ಬದಲಿಗೆ ಒಂದು ಸಮಗ್ರ, ಮುಂದಾಲೋಚನೆಯುಳ್ಳ ಮತ್ತು ಜನಪರವಾದ ರಾಜ್ಯವನ್ನ ಕಟ್ಟಿದ ಅವರ ದೃಷ್ಟಿಕೋನದಲ್ಲಿ. ಅವರನ್ನ ಬರಿಯೊಬ್ಬ ಯೋಧನಾಗಿ ನೋಡಿದ್ರೆ ಅದು ಅಪೂರ್ಣ ಆಗುತ್ತೆ. ಅವರೊಬ್ಬ ನಿಜವಾದ ರಾಷ್ಟ್ರ ನಿರ್ಮಾಪಕ.